ಅಪ್ಪ ಅವ್ವ ಅಪ್ಪ ಏನ್ದ ಏನು ಹಿಂಗೆ ಜೋರಾಗಿ ಹೋಗ್ತಿದೀಯೇ? ಅಲ್ಲ ನಿಮ್ಗೇನು ಬುದ್ಧಿಲ್ವ ನಿಮಗೆ? ಹೆಂಗಾರು ಮಾಡಿ ನನ್ನ ಜೀವನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಕಂದ್ಬಿಡು. ಹ್ಞೂ. ಅಲ್ಲಕಲ್ಲ ನಾವೆಂತ ಮಾಡ್ದೋ ಇದಕ್ಕೆ ಹಿಂಗ್ ಮಾತಾಡ್ತಾ ಇದೀನಿ ನೀನು? ಓ ಪರವಾಗಿಲ್ಲ ನೀನುವೆ ಬಾಯಿ ಬಂದ್ ಮತ್ತೆ ಬಾಯಿ ಕಡಿಸ್ತಾ ಇದೆಯಲ್ಲ. ನಾವೇನ್ ಮಾಡ್ದ ನಿನ್ಗೆ? ನೀನು ಸರಿ ನಾಕು ಏನೋ ಅನ್ಕೊಬಿಟ್ಟಿದ್ದು. ಚೆನ್ನಾಗಿ ಮಾತಾಡೋದ್ ಕಲ್ತಿದೀಯ ನೀನು. ಅಲ್ಲ ಮಾಡಬಾರ್ದೆಲ್ಲ ಮಾಡ್ಕೊಂಡು ನೀವು ಏನು ಕಾಣ್ತದಂಗೆ ಆಡ್ಬಿಟ್ಟು ನಾನು ಗೊಸಿ ಪಾಪತ್ತಕ್ಕೆಲ್ಲ ನನಗೆ ನಿಮ್ನ್ಯಾರು ಗಂಗೆ ಊರಿಗೆ ಹೋಗ್ಬಿಟ್ಟು ಅವ್ರೆಲ್ಲಾನು ವಿಚಾರಿಸ್ಕೊಬರಕ್ಕೆ ಕೇಳಿದ್ದೆ ನಾನು. ನನ್ಗೆ ಹೇಳ್ದಂಗೆ ಹೆಂಗೆ ಹೋದ್ರಿ ನೀವು? ಓಹೋ ಅದಕ್ಕೆ ಈಗೇನಂತ ಈಗ ಅದರಿಂದೇನು ನಿನಗೆ ಹಿಂಗೆ ಈ ಮಟ್ಟ ಆಡಕ್ಕೆ ಬಂದಿದ್ದೀನಿ ನೀನು? ವಿಚಾರಿಸಿದ್ರೆ ಏನ್ಲ? ಏನು ವಿಚಾರಿಸ್ಬೇಕು? ಹಂಗಾರೆ ನಿನ್ನ ತಂಗಿ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ, ಹೊಸಿ 7 ಗಂಟೆ ಕೇಳು. ಯಾರೋ ಫೋನ್ ಮಾಡಿದ್ರು. ಯಾವಾಗ? ನೆನ್ನೆ ದಿವಸ ನೀನು ಎದ್ದೋಗ್ನಿಲ್ವಾ ಮಾತಾಡ್ಕೊಂಡು? ಅದಾದಮೇಲೆ ಯಾರೋ ಫೋನ್ ಮಾಡಿದ್ರು. ಏನೋ ಅವ್ರ ಮಾತುಕತೆ ನನಗೆ ಹಿಡಿನಿಲ್ಲ. ಏನೋ ಅವಳಿಗೂ ಅವ್ರ ಭಾವನಿಗೂ ಸಂಬಂಧ ಅದೇ. ಅದಾದಮೇಲಿಂದ ಅವರ ಅತ್ತೆಗೆ ಹೊಡೆದು ಬಡ್ದು ಬಂದ್ಬಿಟ್ಟವಳೆ ಮನೆ ಬಿಟ್ಬಿಟ್ಟು ಅಂತ ಎಲ್ಲನೂ ಹೇಳಿದ್ರು. ಇಷ್ಟೆಲ್ಲ ತಿಳಿದ್ಮೇಲೆ ನಾವು ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ವಿಚಾರಿಸ್ತಾನೆ ಮಾಡ್ಕೊಬಿಟ್ಟು ನಾಳೆ ದಿವಸಕ್ಕೆ ಅನ್ಬೋಸಿಯಾ? ಯಾವ್ದಾರ ಅಲ್ಲಿ ಏನಾರ ಅಲ್ಲಿ ಕಲ ವಿಚಾರಿಸ್ದಂಗೆ ಹೆಂಗ್ಲ ಮಾಡ್ಕೊಳಕ್ಕದು. ಅದಕ್ಕೆ ಓಟ್ ಬರೋದ ಅನ್ಕೊಂಡು ಹೋಗಿದ. ಓ ಹಂಗಂತ ಯಾರ ಬೈಲೋ ಒಬ್ರು ಬಾಯಿ ಕೆಟ್ಟು ಅಂತ ಬಂದ್ಮೇಲೆ ನಾವು ವಿಚಾರಿಸ್ಬೇಕಲ್ವಾ? ಅದಕ್ಕೋಸ್ಕರ ಹೋಗಿದ. ಈಗೇನು ಆಗ್ಬಾರ್ದಾಗತ್ತೆ ಅಂತ ಹಿಂಗೆ ಆಡ್ತಾ ಇದ್ದೀನಿ ನೀನು. ಏನಂದ್ರು ಅವರು? ತಾಳ್ಮೆಯಿಂದ ಕುತ್ಕೊಂಡು ಮಾತಾಡು. ನೀನು ಯಾಕೆ ಹಿಂಗೆ ಮಾಡ್ಕೊಂಬಂದಿದ್ದೀನಿ ನೀನೀಗ? ಅತ್ತೆನೂ ಗಂಗೆನೂ ಫೋನ್ ಮಾಡಿದ್ರು. ನಮ್ಮ ಬಗ್ಗೆ ಅನುಮಾನ ಇದ್ದರೆ ಯಾಕೆ ಬರಬೇಕಾಗಿತ್ತು? ಅನುಮಾನ ಪಡೋರು ನಮ್ಮ ಗಂಟೆ ಯಾಕೆ ಬರಬೇಕಾಗಿತ್ತು ಅಂದ್ಬಿಟ್ಟಂಗೆ ಫೋನ್ ಮಾಡಿದ್ರು. ಮದುವೆನೂ ಬೇಡ ಏನು ಬೇಡ ಅಷ್ಟು ನಮ್ಮ ಕೇಳ್ದೋದ್ಮೇಲೆ ಅತ್ತೆ ಮದುವೆನೂ ಬೇಡ ಕ್ಯಾನ್ಸಲ್ ಅಂತ ಅಂದ್ರಪ್ಪ. ಯಾಕೆ ಕ್ಯಾನ್ಸಲ್ ಅಂದ್ರೆ ಸುಮ್ಮನೆ ಕೂತ್ಕಲ್ಲ. ಚಿನ್ನು ಚೂಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊಳಕ್ಕದಲ್ಲ ಹೇಳ್ತೀಯಲ್ಲ ನೀನು? ಹಾಂ, ಈಗ ಹೋಗಿದ್ದೋ ಏನಾಯಿತು ಏನು ಎಂತು ಅನ್ನೋದನ್ನ ಕೇಳ್ದಾರೆ ಬಿಟ್ಟು ಅವ್ರಿಗೆ ಆಡ್ತಾರೆ ಅಂದರೆ ಅದೇನು ಅರ್ಥ ಅದು? ಹಾಂ, ಈಗ ಒಂದು ಹೆಣ್ಣನ್ನ ಮದುವೆ ಮಾಡ್ಕೋಬೇಕು ಅಂದಾಗ ನಾವು ನಾಲ್ಕು ಕಡೆ ವಿಚಾರಿಸ್ತಾನೆ ಮಾಡ್ಕೊಬಿಟ್ಟು ನಾಳೆ ದಿವಸಕ್ಕೆ ಕಣ್ಣು ಹೋಗ್ಬಿಟ್ಟಿಯಾ? ಹೇಳು. ನಿಮ್ಮ ಅವ್ವ ಎದುರ್ಕೊಂಡೇ ಬಿಟ್ಲು. ಅವ್ರ ಅತ್ತೆಗೆಲ್ಲ ಹೊಡೆದು ಬಡ್ದು ಎಲ್ಲ ಇದು ಮಾಡಿದಾಳು ಅಂತ ಅಂದಾಗ ಆಗ ಇವ್ರನ್ನ ಕೇಳೋದು ಬೇಡ ಅಂದ್ಬಿಟ್ಟು ನಾವು ಅವ್ರ ಮನೆಗೆ ಹೋದೋ. ಸರಿಯಾ? ಅವ್ನು ಸಾವಂತಿನೂ ಇದ್ಲು, ಅವ್ರ ಅತ್ತೆನೂ ಇದ್ಲು. ಇಬ್ಬರು ಕೈಲೂ ಮಾತಾಡ್ಕೊಂಡು ಬಂದು ಆಯಿತಾ? ಏನಂದರು ಒಳ್ಳೆಯವಳು, ಆ ಥರ ಏನಿಲ್ಲ, ಆಗ್ನಾರ್ದವ್ರು ಯಾರೋ ಏನೋ ಹೇಳೋರೆ, ಅದೆಲ್ಲ ಸುಳ್ಳು ಅಂದ್ಬಿಟ್ಟು ಹೇಳಿದ್ರು. ನಮಗೂ ಮನ್ಸಿಗೆ ಸಮಾಧಾನ ಆಯ್ತು ತಾನೆ. ಇದಕ್ಕೆ ನೀನು ಟೆನ್ಷನ್ ತಗೊತಿದ್ದೀನಿ ನೀನು? ನನಗೆ ಗೊತ್ತಿಲ್ಲ ನಮ್ಮ ಅವನು ನಮ್ಮ ಅಪ್ಪನ ಹೋಗಿರೋದು ಅಂದ್ಬಿಟ್ಟು ಸುಮ್ಮನಿರ್ಬೇಕು ತಾನೆ. ಹೇಳಿದ್ರು ನಮ್ಮನೆಲ್ಲ ಕಣಪ್ಪ, ಅಷ್ಟೊಂದು ಬಗೆ ಅಂತ ಹೇಳಿನಿ. ಹೇಳ್ತಾ ಇದ್ರು ನಂಬ್ತೇನೆ ಇಲ್ಲ. ನಂಬಕಿಲ್ಲ ಅಂದ್ಬಿಟ್ಟು ಅದಕ್ಕೆ ಸುಮ್ ಕುತ್ಕೋ. ನಿನ್ ಗೊತ್ತಾಯ್ಕಿಲ್ಲ ನಿನ್ಗೆ ಏನೋ ಎಂತ ಅನ್ಕೊಂಡು ನಮಗೂ ಗಾಬರಿ ಇರಕ್ಕಿಲ್ವಾ? ಈಗ ಓದೋ ವಿಚಾರಿಸ್ತಾ ಪಾಪ ಅಮ್ಮನೂ ಅಷ್ಟೇ ಸಾವಂತಿನೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ರು. ಎಲ್ಲನೂ ಊಟ ಮಾಡಿ ಅಂತ ಅಷ್ಟು ಹಿಂಸೆ ಮಾಡಿದ್ರು. ಟೀ ಕಾಫಿ ಕಾಯಿಸ್ಕೊಟ್ರು, ಕುಡ್ದು ಕೂತ್ಕೊಂಡು ಮಾತಾಡ್ಕೊಂಡು ಇಲ್ಲ ಕಣವ ಯಾವುದೇ ಇಲ್ಲ. ಅವಳ ಅಪ್ಪನ ಮನೆಗೆ ಹೋಗೋಣ ಈ ಮಗಿನೇ ಹಂಗೂ ನಮ್ಮ ಮಗಿನ ಮೇಲೆ ಅನುಮಾನ ಬಂತು. ಯಾವನ ಫೋನ್ ಮಾಡಿಬಿಟ್ಟು ಮಗಿನೂ ಬಿಟ್ಬಿಟ್ಟು ಅವಳು ಅನ್ನೋ ಥರದಲ್ಲಿ ಹೇಳ್ದ. ಅದಕ್ಕೆ ನಾಳೆ ದಿವಸಕ್ಕೂ ತೊಂದರೆ ಆಗಬಾರ್ದು, ನಿನ್ನ ಜೀವನ ಚೆನ್ನಾಗಿರಲಿ ಅಂತಲ್ಲ ನಾವೇ ಆಸೆ ಪಟ್ಟಿದ್ದು. ತಿರ್ಗಾ ಮಾತಾಡ್ತೀಯಲ್ಲ ನೀನು? ಆಗ ಹೋಗಿ ವಿಚಾರಿಸಿದ್ವಿ. ಈಗೆಲ್ಲ ಸರಿಯಾಗದೆ ಏನಿಲ್ಲ ಅಂತ ನಮ್ಮ ಮನ್ಸಿಗೂ ಸಮಾಧಾನ ಆಯಿತು. ಈಗೇನೀಗ ಅದೊಂದು ದೊಡ್ಡ ಅಪರಾಧವಾ? ಅದಕ್ಕೆ ಕಣವ ಅತ್ತೆನೂ ಗಂಗೆನ ಫೋನ್ ಮಾಡಿ ಏನತ್ತಾಗೆ ಹಂಗೆ ನಮ್ಮ ಮೇಲೆ ನಂಬಿಕೆ ಐತಿಲ್ವಾ ಹಂಗೆ ಹಿಂಗೆ ಅಂದ್ಕೊಂಡು ಏನತ್ತಾಗೆ ಭಾಳ ಬೇಜಾರು ಮಾಡ್ಕೊಂಡು ಕುಂತಿದ್ರು. ಅದಕ್ಕೆ ನಮ್ಮ ಮದುವೆನೇ ಬೇಡ, ನಿನ್ಗೆ ಅಷ್ಟೊಂದು ಮನೆ ಅಂದಮೇಲೆ ಯಾಕೆ ಮದುವೆ ಆದಿರಿ ಅಂತವ. ಅದಕ್ಕೆ ನಾನು ಏನನೇ ಫೋನೇ ಕಟ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಲು. ನೋಡ್ಲಾ, ಯಾರ್ದೋ ಬಾಯಿಂದವ ತಪ್ಪು ಅಂತ ಕಾಣ್ತು. ಕಿವಿಗೆ ಬಿದ್ದ ಮೇಲೆ ಅದನ್ನು ಸರಿ ಮಾಡ್ಕೋಬೇಕಾದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಓದೋ ಈಗ ಎಲ್ಲ ಸರಿ ಆಯ್ತಲ್ಲ. ಈಗ ಅವ್ರ ಅತ್ತೆನೂ ಹೇಳಿದ್ಲು ಒಳ್ಳೆಯಳು ಅಂತ, ಅವ್ಳು ಸಾವಂತಿನೂ ಹೇಳಿದ್ಲು, ಎಲ್ಲ ಹೇಳಿದ್ಮೇಲೆ ಇನ್ನೇನಪ್ಪ ಅಚ್ಚುಕಟ್ಟಾಗಿ ಮಾಡ್ಕೊಳಕೈತದೆ ಬಿಡು. ಹೇಳ್ತೀನಿ ಬಿಡ್ಲ, ಅದರಲ್ಲೇನು. ಈಗ ಅವ್ರಾದ್ರೆ ನಿನ್ನ ಬಗ್ಗೆ ವಿಚಾರಿಸೋಕ್ಕಿಲ್ವತ್ತಾ? ಯಾರ್ಯಾದ್ರು ಅಷ್ಟೇ ವಿಚಾರಿಸ್ದಂಗೆ ಮಾಡ್ಕೊಳಕ್ಕದ. ಈಗ ನಮ್ಗಿದ್ದಿದ್ದು ಅನುಮಾನನೂ ಸರಿ ಆಯ್ತಲ್ಲ, ಇನ್ನೇನು. ಅದಲ್ಲ ಕಣಪ್ಪ, ಈಗ ಹಂಗೇನು ಏನೋ ಅತ್ತೆನೂ ಆ ಪಾರ್ಟಿ ಬೇಜಾರು ಮಾಡ್ಕೊಂಡು ಕುಂತವ್ರೆ. ಬೇಜಾರು ಮಾಡ್ಕೊಂಡ್ರೆ ಹೇಳಕ್ಕಾಯ್ತದೆ ಬಿಡು. ಅಲ್ಲಕ್ಕಲ್ಲ ಅದೆಕ್ಲ ಬೇಜಾರು ಮಾಡ್ಕೊಂಡಾರು. ಈಗ ಒಂದು ಎಂಟು ಇರ್ತವ ಯಾರನ್ನೂ ವಿಚಾರಿಸ್ದಂಗೆ ಮಾಡ್ಕೊಂಡಾರ ಅಂತ ಅವರು ಸರಿಯಾದವರು ಬಿಡ್ಲ. ನೀನು ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀನು. ಓ ಹಂಗಾರೆ ಅವ್ರ ಮದುವೆ ಮಾಡ್ಬೇಕಾರೆ ಏನು ವಿಚಾರಿಸ್ದಂಗೆ ಬಂದಷ್ಟು ದಾರೆ ಒದ್ದಿ ಕಳಿಸ್ಬಿಟ್ಟಿದ್ರಂತ. ನೀನು ಚೆನ್ನಾಗಿ ಅಂತ ಇದೀಯ. ಅವ್ರು ಆಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಆಡೋಕ್ಕದಲ್ಲ ಮಗ. ಅದರಲ್ಲಿ ಏನಂತ ತಪ್ಪು ಅಪರಾಧ ಮಾಡಿದ್ರೆ ಮಾಡ್ತಾರೆ, ಮಾಡಿದ್ರೆ ಬಿಡ್ತಾರೆ. ಅದಕ್ಕೆ ತಲೆಗೆಡ್ಸ್ಕೋಬೇಕು. ಬುಟಾಕು ಈಗಲೇ ಹೆಂಗೆ ಆಡಿದ್ರೆ ಅವರು ನಾಳೆ ದಿವಸಕ್ಕೆ ಇನ್ನೂ ಜಾಸ್ತಿ ಆಯ್ತದಪ್ಪ. ಅಲ್ಲ ಹಿಂದು ಮುಂದೆ ವಿಚಾರಿಸ್ತಾನೆಯ ಹೋಗಿ ಕಟ್ಕೊಂಡ್ಬಂದ್ಬಿಡಕ್ಕದ. ನಾಳೆ ದಿವಸಕ್ಕೆ ಏನು ಎಂತ ಅನ್ನೋದು ಯಾವ ಥರ ಇರ್ಬೇಕು ತಾನೆ. ಯಾವನ ಫೋನ್ ಮಾಡಿ ಅವ್ರ ಅತ್ತೆಗೆಲ್ಲ ಹೊಡೆದು ತಲೆ ಬುಂಡೆ ಹೊಡೆದಕ್ಕೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅಂತ ಎಲ್ಲ ಅಂದರು.
ನಾನು ಇರೋ ಗಂಟೆ ಇಲ್ಲಿ ಗಂಟ್ಲು ಒಂದು ಒಡೆದಾಗ ಇಟ್ಕೊಂಡು ಬಂದೀನಿ. ಈಗ ಒಡೆದ್ಲು ಬಡದ್ಲು ಅಂದಾಗ ಎದುರ್ಕ ಹಾಕಿಲ್ವಾ, ಅದಕ್ಕೆ ವಿಚಾರಿಸೋದು ಅನ್ಕೊಂಡು ಹಂಗೆ ಹೋಗಿದ್ದು. ಈಗ ವಿಚಾರಿಸ್ತಾ ನಮ್ಮ ಮನ್ಸಲ್ಲಿ ಇದ್ದಿದ್ದ ಅನುಮಾನವೇ ಬಗೆಹರಿತು. ಇನ್ನೇನು ಹೇಳಿ ಬಿಡ್ಲ, ಅದು ಯಾರು ಹೇಳಿದಾರು ಹೇಳಿ, ವಿಚಾರಿಸೋದ್ರಲ್ಲಿ ಏನು ತಪ್ಪಿಲ್ಲ. ಅದೇನು ನಾವು ಮಾತಾಡ್ತೀನಿ, ಸುಮ್ಮನೆ ಇರೋದು ಕಲಿ ನೀನು. ಜಾಸ್ತಿ ಹಂಗೆ ಆಡಬೇಡ್ದು ಹಂಗೆ. ಅಲಕಲ್ಲ ಹೇಳಿಲ್ಲ ನೀನು, ನಮ್ಮ ಅವನು ನಮ್ಮ ಅಪ್ಪನ ವಿಚಾರಿಸ್ತಾನೆ ಹಂಗೆ ಮಾಡೋದ ಅಂತವೆ. ಅದಕ್ಕೆ ಹಿಂಗೆ ನೀನು ಹಿಂಗೆ ಹೇಳಕ್ಕೆ ಬಂದಿದ್ದೀನಿ ನನಗೆ, ನಮಗೆ ಬುದ್ಧಿ ಹೇಳಕ್ಕೆ ಬಂದಿದ್ದೀರಾ ನೀನು? ಹಂಗಾರೆ ಅವ್ರು ಮಾಡಿರೋದೇ ಸರಿಯೇ? ಅವ್ರು ಮಾಡಿ ಸರಿ, ನಾವು ಮಾಡಿ ಸರಿ ಅಂತ ಅಲ್ಲ ಕಣವ. ನನಗೆ ಹೇಳೋದು ಒಂದು ಕಣವ. ಸುಮ್ಮನೆ ಈಗ ಅವ ಅತ್ತೆನೇ ಆಗಲಿ ಮಾವನೇ ಆಗಲಿ ಗಂಗೆನೇ ಆಗಲಿ ನಮ್ಮ ಮೇಲೆ ನಂಬಿಕೆ ಇಲ್ದಾನೆ ಅವ್ರನ್ನು ವಿಚಾರಿಸಕ್ಕೆ ಹೋಗರಲ್ಲ ಅಂತ ಅನ್ಕೊಳಕಿಲ್ವಾ, ಅದಕ್ಕೋಸ್ಕರನೇ. ನೋಡ್ಲ, ಅವ್ರಂತಾರೆ ಇವ್ರು ಅನ್ಕೋತಾರೆ ಅಂತ ಅನ್ಕೊಂಡು ನಾವು ತಲೆಗೆಡ್ಸ್ಕೊಳಕ್ಕೆ ಹಾಕಿಲ್ಲ ಮಗ, ಸರಿಯಾ? ನೀನು ಯಾವತ್ತೂ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ. ಸುಮ್ಮನೆ ಕಾಣ್ದೋದ ನಂಗೆ ಇರು, ನನಗೆ ಗೊತ್ತಿಲ್ಲ, ನಮ್ಮ ಅವ್ವ ನಮ್ಮ ಅಪ್ಪ ಹೋಗಿ ವಿಚಾರಿಸ್ತಾರೆ, ಅವ್ರನ್ನ ಕೇಳೋಗಿ ಅಂತ ಅನ್ನು. ನಮ್ಗೆ ಕೇಳಿ ಅವರು, ನಾವು ಮಾತಾಡ್ತೀವಿ, ನಾವು ಹೇಳ್ತೀವಿ ಬಿಡು, ನೀನು ಯಾಕೆ ತಲೆಗೆಡ್ಸ್ಕೊಂಡಿದ್ದೀನೋ? ಇದಕ್ಕೂ ನಿನಗೂ ಸಂಬಂಧ ಇಲ್ಲ ತಾನೇ, ಬಿಸಾಕು. ನಮಗೆ ಬೇಕಾಗಿತ್ತು, ನಿನ್ಗೆ ಬೇಕಾದ್ರೆ ವಿಚಾರಿಸ್ತಾನೆ ನೀನು, ಆಗ್ಬೋದಾಗಿತ್ತು ನೀನು, ಅದೇನೋ. ಅದು ನಮ್ಮ ಮನೇಲಿ ನೀವು ಸೊಸೆ ತರುವಾಗ ನಾವು ವಿಚಾರಿಸ್ದಂಗೆ ಮಾಡೋಕ್ಕಾಯ್ತಿಲ್ಲ. ಯಾರ್ಯಾರೋ ಫೋನ್ ಮಾಡಿ ಹೇಳಿದ್ರು ನಾವು ವಿಚಾರಿಸ್ತೀನಿ ಅಂದರೆ ಹೆಂಗೆ ಹೇಳು? ನಾನು ಆ ವಿಷಯನೇ ನಿಮ್ಗೆ ಹೇಳೋದು ಬೇಡ, ಇದನ್ನ ಗುಟ್ನಲ್ಲೇ ಇರಲಿ ಅಂತವ. ಯಾವಳೋ ಫೋನ್ಗಿನ್ ಮಾಡಿ ಹೇಳಿದಾಳೇನೋ? ನಾಳೆ ದಿವಸಕ್ಕೆ ಅವ್ರು ಯಾರು ಅನ್ಭವಿಸೋಕೆ ಬರೋಕ್ಕಿಲ್ಲ, ನಾವೇ ಅನ್ಭವಿಸ್ಬೇಕಾಗಿರೋದು. ಅರ್ಥ ಮಾಡ್ಕೊ. ಇದ್ರ ಮೇಲೆ ಇಷ್ಟ ಇದ್ರೆ ಮಾಡಲಿ, ಕಷ್ಟ ಇದ್ರೆ ಬಿಡ್ಲಿ. ಏನು ಅವಳು ಹಬ್ಳೆಯಾ ಸೊಟ್ಟಿ ರಾಗಿ ರೊಟ್ಟಿ? ಅವಳು ಹಬ್ಳೆಲ್ಲ ಬಿಸಾಕ್ಲ ಮಾಡ್ಕೊಂಡ್ರೆ ಆಯ್ತದೆ. ಅದಕ್ಕೇನಂತೆ ಎಲ್ಲರೂ ಏನು ಓಡಬಿಟ್ಟು ನಾನು ಮಾಡ್ತೀನಂತೆ. ನೀನು ಜಾಸ್ತಿ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಮಗ, ನನ್ನ ಮಾತಾ ಕೇಳು ನೀನು. ಸರಿ ಬಿಡವ, ಆಯಿತು. ಅದೇನು ಮಾತಾಡಿ ಒಟ್ಟಿಗೆ ಸುಮ್ಮನೆ ನೀವು ಹಂಗೆ ಹಿಂಗೆ ಅಂತ ಇದು ಮಾಡಬೇಡಿ. ಸರಿಯಾಗಿ ಈ ಥರ ಹಿಂಗೆ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಹಂಗೆ ನಾವು ಹೋಗಿ ವಿಚಾರಿಸ್ತೋ ಅಂದ್ಬಿಟ್ಟು ಹೇಳಿ ನೋಡೋದು ಏನಂದರು. ಅತ್ತೆ ಅಂತೂ ಭಾಳ ಪಾಪ ಮಾಡ್ಕೊಬಿಟ್ಟದೆ ಕಣಪ್ಪ. ಅದೇ ಪಾಪ ಮಾಡ್ಕೊಂಡ್ರು ಬಿಡ್ಲ, ಅದೇನು ನಾನು ಮಾತಾಡ್ತೀನಿ. ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಹೋಗೋದೇನು ನೀನು ಬಂಗ ನೋಡೋಗು ನೀನು. ಸರಿ ಆಯಿತು, ಅದೇನು ಮಾತಾಡು ಮತ್ತೆ. ಅಲ್ಲ ಇದೊಳೆ ಸರಿ ಆಯ್ತಲ್ಲೇ, ವಿಚಾರಿಸಿದೆ ತಪ್ಪ ಕಾಣಕನಪ್ಪ. ಅದೇನೋ ನಿನ್ನ ತಂಗಿ ಮಗಳ್ದ್ವಿ ವಿಚಾರಿಸಿದ್ರೆ ಏನಂತೆ, ಈಗ ಹಂಗೆ ಮಾಡಾರಂತ ಗೊತ್ತಿರೋರು ಅಂದ್ಬಿಟ್ಟು ಚಿನ್ನು ಚುಜ್ಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊಂಡಾರ. ಸರಿ ಅದರ್ಕಂದು ಬಿಡು. ಅದನ್ನೇಕೆ ಅವನಿಗೆ ಫೋನ್ ಮಾಡಿ ಬೈಯಕ್ಕೆ ಹೋಗಿದ್ರು? ನೋಡಿ ಮರೆಯ ನಗಿತ ಒಪ್ಕೊಂಡ್ರೆ ಮಾಡ್ಕೊಳ್ಳೋದು, ಇಲ್ವಾ ಬುಟ್ ಹಾಕೋದು ಅಷ್ಟೇ. ಇನ್ನು ಯಾಕೆ ತಲೆಗೆಡ್ಸ್ಕೋಬೇಕು? ಈಗ ಅಮ್ಮ ಏನಾರು ತಪ್ಪು ಹೇಳಿದ್ಲ, ಇಲ್ಲ ಯಾರು ತಪ್ಪು ಹೇಳಿದಾರೆ, ನಮಗೆ ಮನ್ಸಿಗೆ ಸಮಾಧಾನ ಆಯಿತು. ಅಯ್ಯೋ ಬಿಡತ್ತಾಗಿ ಯಾರ್ಯಾರು ಮಾತು ಕಟ್ಕೊಂಡು ನಾವು ಗೊತ್ತಿಲ್ಲದಾನೆ ಕಿತ್ತಾಕಿದ್ರು. ಈಗ ಸರಿ ಗೊತ್ತಿತ್ತಿಲ್ಲ, ಈಗ ಹೆಂಗೋ ಸರಿ ಆಯಿತು ಅಂತವ. ನಮಗೆ ಮನ್ಸಿಗೆ ಸಮಾಧಾನ ಆಯಿತು ಅನ್ಕೊಂಡು ನಾವು ಬಂದರೆ ಇವನು ಹಿಂಗೆ ಬಂದವನೆ, ಇವನು ಆಡ್ತಾನೆ ಬಿಟ್ಟು ನಾವು ಇವನು ತಾಡೋತಕ್ಕನ ಕುಣಿಯಕ್ಕದ. ಅವನು ಆಡ್ತಾನೆ ಬುಟ್ ಹಾಕೋತಾಗೆ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಲ್ಲ ನಾವು ವಿಚಾರಿಸಿದೆ ತಪ್ಪ, ಹಂಗೆ ಅನ್ಕೊಂಡು ಫೋನ್ ಮಾಡಿದಾರಂತಲ್ಲ, ಅದೇನಾದದು ಆಗಿ ನೋಡೋಕ್ಕಾಯ್ತದೆ. ಹಂಗಾರೆ ನಾವು ಈಗ ಅವ್ರ ಮನೇಲಿ ಸೊಸೆ ತರ್ಬೇಕಾರೆ ಯಾರನ್ನೂ ವಿಚಾರಿಸಿಲ್ವಂತ ಹಂಗೆ ಮಾಡಕ್ಕೆ ಆಗ್ಬಿಟ್ಟದ. ಯಾರಕ್ಕೆ ಒಂದು ಕೆಟ್ಟಾಗ ಬಾಯಲ್ಲಿ ಬಂದಾಗ ವಿಚಾರಿಸ್ತಾರೆ, ಅದೇ ದೊಡ್ಡ ತಪ್ಪು. ಅದೇನು ನೋಡೋಕ್ಕಾಯ್ತದೆ ಬಿಡಿ. ಸರಿ ಕಂತಪ್ಪ, ಬರೋಣ ಮತ್ತೆ. ಹಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ.